ದಿವಂಗತ ಸುಬ್ಬಣ್ಣ ಹೆಗ್ಡೆಯವರು ಸ್ಥಾಪಿಸಿದ ಮೊದಲ ಶಾಲೆ ಪರಮಹಂಸ ಹಿರಿಯ ಪ್ರಾಥಮಿಕ ಶಾಲೆ ಬನ್ನಾಡಿ. 1940ರಲ್ಲಿ ಈ ಶಾಲೆ ಪ್ರಾರಂಭಿಸಿರಬೇಕು. ಯಾಕೆಂದರೆ 1990ರಲ್ಲಿ ಇದರ ಸುವರ್ಣ ಮಹೋತ್ಸವ ನಾವು ಆಚರಿಸಿದ್ದೇವೆ ಮತ್ತು ಈ ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷನು ನಾನೇ ಆಗಿದ್ದೆ. ಊರ ಪರವೂರುಗಳಲ್ಲಿ ತಿರುಗಿ, ಈಗಿನ ಕಾಲವಲ್ಲ ಅದು, ಇವತ್ತು ಲಕ್ಷಗಳಲ್ಲಿ ನಾವು ಮಾತಾಡ್ತಿದ್ದರೆ ಆವಾಗ 100-500ರಲ್ಲಿ ಮಾತಾಡುವ ಕಾಲ. ಊರವರ ಅಸಹಕಾರ, ಸಂಚಾಲಕರ ಅಸಹಕಾರದ ಮಧ್ಯೆಯೂ ನಾವೊಂದು ಕೆಲವೊಂದು ಹಳೆ ವಿದ್ಯಾರ್ಥಿಗಳು ಒಂದು ಸಾಹಸ ಅಂತಲೇ ಹೇಳ್ಬೋದು. ಆ ಸಂಸ್ಥೆಯ ಸುವರ್ಣ ಮಹೋತ್ಸವವನ್ನು ಆಚರಿಸಿ ಇವತ್ತು ನೀವು ಕಾಣುತ್ತಿರುವ ಕಟ್ಟಡ ಬೀಳದೇ ಇರಲಿಕ್ಕೆ, ಅದರ ಭದ್ರತೆಗೆ, ಅದರ ಮಾಡು ಹಾರಿ ಹೋಗದೇ ಇರಲಿಕ್ಕೆ ನಾವೆಲ್ಲ ಕಾರಣೀಭೂತರಾಗಿದ್ದೇವೆ. 2015ರಲ್ಲಿ ಪುನಃ ಅದರ ಅಮೃತ ಮಹೋತ್ಸವ, ಈ ಶಾಲೆಗಿಂತ ಪ್ರಾಯಶಃ 9-10 ವರ್ಷ ಹಿರಿದಾಗಿರಬೇಕು ಅದು. 2015ರಲ್ಲಿ ಪುನಃ ಅಮೃತ ಮಹೋತ್ಸವ ಆಚರಿಸಬೇಕೆಂದು ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಶಾಲೆಗೆ ಹೋದಾಗ, ಆ ಶಾಲೆಯಲ್ಲಿ ಆವಾಗ ಇಬ್ಬರೇ ಅಧ್ಯಾಪಕರಿದ್ದರು. ಒಬ್ಬರು ಮುಖ್ಯೋಪಾಧ್ಯಾಯರು, ಇನ್ನೊಬ್ಬರು ದೈಹಿಕ ಶಿಕ್ಷಕರು. ಮುಖ್ಯೋಪಾಧ್ಯಾಯರು ನಮ್ಮಲ್ಲಿ ಕೈ ಮುಗಿದು ಕೇಳಿಕೊಂಡರು ವಿನಮ್ರವಾಗಿ, ದಯವಿಟ್ಟು ನೀವು ಅಮೃತ ಮಹೋತ್ಸವ ಆಚರಿಸುವ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ನಾವಿಬ್ಬರೇ ಅಧ್ಯಾಪಕರಿರುವುದು, ಮಕ್ಕಳಿರುವುದು ಬೆರಳೆಣಿಕೆಯಷ್ಟು. ನಾನು ಆವಾಗ ಕೇಳಿದೆ ಸಂಚಾಲಕರ ಅಭಿಪ್ರಾಯ ಏನು ಅಂತ. ಸಂಚಾಲಕರ ಪ್ರತಿನಿಧಿಗಳಾಗಿ ಯಾರೂ ಇರಲಿಲ್ಲ ಅಲ್ಲಿ. ನಾವು ಹಳೆ ವಿದ್ಯಾರ್ಥಿಗಳು ಅದೇ ಯಾವುದೇ ಒಂದು ದುಸ್ಸಾಹಸಕ್ಕೆ ಕೈ ಹಾಕದೆ ವಾಪಸ್ಸಾದೆವು. ಇವತ್ತು ನಿಮಗೆಲ್ಲ ತಿಳಿದಿರುವಂತೆ ಇತಿಹಾಸಕ್ಕೆ ಸೇರಲು 2 ವಿಧಾನಗಳಿವೆ. ಒಳ್ಳೇದು ಮಾಡಿದರೂ ಇತಿಹಾಸ ಪುಟ ಸೇರ್ತವೆ, ಒಳ್ಳೇದು ಮಾಡದಿದ್ದರೂ ಇತಿಹಾಸ ಪುಟ ಸೇರ್ತವೆ. ಇವತ್ತು ನನ್ನ ಶಾಲೆ ಇತಿಹಾಸದ ಪುಟ ಸೇರಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಮಹಂಸ ಹೈಯರ್ ಪ್ರೈಮರಿ ಶಾಲೆ ಇದರ ಹೆಸರು ಭಾಳಷ್ಟು ಇತ್ತು. ಸುಬ್ಬಣ್ಣ ಹೆಗ್ಡೆಯವರು ಅಂದರೆ ಬನ್ನಾಡಿ ಅಂದರೆ ಸುಬ್ಬಣ್ಣ ಹೆಗ್ಡೆಯವರು ಮತ್ತು ಅವರು ಕಟ್ಟಿದ ಶಾಲೆಗಳು ಭಾಳಷ್ಟು ಪ್ರಸಿದ್ಧವಾಗಿದ್ದವು. ಇವತ್ತು ನನ್ನ ಶಾಲೆ ಒಂದು ನೆನಪು ಮಾತ್ರ. ಇದನ್ನು ಯಾಕೆ ನೆನಪಿಸುತ್ತಿದ್ದೇನೆ ಅಂತ ಹೇಳಿದರೆ, ಆ ಹಿರಿಯಣ್ಣನ ತಮ್ಮನಾದ ಈ ಶಾಲೆ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಇಂದು ಅಮೃತ ಮಹೋತ್ಸವ ಆಚರಿಸುತ್ತಿದೆ. ಆಂಗ್ಲ ಮಾಧ್ಯಮಗಳ ಸಮೂಹ ಸನ್ನಿಯ ಕಾಯಿಲೆಯ ಮಧ್ಯದಲ್ಲಿಯೂ ಈ ಖಾಸಗಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ ತನ್ನನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುವುದು ಈ ಊರವರ ಹಳೆ ವಿದ್ಯಾರ್ಥಿಗಳ ಮತ್ತು ಅಧ್ಯಾಪಕ ವೃಂದದ ಮತ್ತು ಸಂಚಾಲಕರ ಸಹಕಾರ ಮತ್ತು ಸಮರ್ಪಣಾ ಭಾವದ ಒಂದು ಕೊಡುಗೆ. ನಾವು ಮಾಡಲಾಗದ್ದನ್ನು ನೀವು ಮಾಡಿ ತೋರಿಸಿದ್ದೀರಿ. ನೀವೆಲ್ಲರೂ ಅಭಿನಂದನಾರ್ಹರು. ಇಲ್ಲಿಯ ಪುಟಾಣಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ಕೊಡಬಲ್ಲೆನಾದರೆ, ಕಲಿತ ಶಾಲೆ, ಕಲಿಸಿದ ಗುರುಗಳು, ಹುಟ್ಟಿ ಬೆಳೆದ ಊರು, ಹೆತ್ತ ಹಿರಿಯರು, ತಂದೆ ತಾಯಿಗಳನ್ನು ಯಾವತ್ತೂ ಮರೆಯದಿರಿ. ನಾನು ಪ್ರಪಂಚದ ಭಾಳಷ್ಟು ದೇಶಗಳನ್ನು ಸುತ್ತಿದ್ದೇನೆ, ಆದರೆ ನನ್ನೂರಷ್ಟು ಯಾವ ದೇಶವೂ ನನಗೆ ಹಿಡಿಸಿಲ್ಲ. ಅದ್ಯಾರೋ ಕವಿಗಳಿರಬೇಕು, ರನ್ನನೋ ಪಂಪನೋ ಗೊತ್ತಿಲ್ಲ, ಆರಂಕುಶ ಬಿಟ್ಟಡಂ ನೆನೆವುದನ್ನ ಮನಂ ಬನವಾಸಿ ದೇಶಮಂ ಅಂದಿದ್ದಾನಂತೆ. ನಾನು ಹೇಳೋದಾದರೆ ಆರಂಕುಶ ಬಿಟ್ಟಡಂ ನೆನೆವುದನ್ನ ಮನಂ ಬನ್ನಾಡಿ ದೇಶಮಂ ಅಂತ. ತಂದೆ ತಾಯಿಗಳಿಗೆ ಒಂದು ಮಾತು, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಿ. ನಿಮ್ಮ ಆಶೀರ್ವಾದವೇ ಮಕ್ಕಳಿಗೆ ಶ್ರೀರಕ್ಷೆ. ಮಕ್ಕಳಿಗೆ ಆಸ್ತಿ ಮಾಡಿ, ಅದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನು ದೇಶದ ಆಸ್ತಿಯಾಗಿ ಮಾಡಿ. ಅದರಲ್ಲಿ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಅಧ್ಯಾಪಕರಿಗೊಂದು ಸಲಹೆ, ಹಳೆ ವಿದ್ಯಾರ್ಥಿಗಳಿಗೊಂದಿಗೆ ನಿರಂತರ ಸಂಪರ್ಕ ಇಟ್ಟುಕೊಳ್ಳಿ. ಅವರು ನಿಮ್ಮ ಸಪೋರ್ಟ್ ಸಿಸ್ಟಮ್, ಅವರೇ ನಿಮ್ಮ ಜೀವಾಳ. ಇತ್ತೀಚೆಗೆ ಕೋಟಾ ವಿವೇಕ ಜೂನಿಯರ್ ಕಾಲೇಜಿನಲ್ಲಿ ಅಮೃತ ಮಹೋತ್ಸವ 1 ವರ್ಷದ ಕಾಲ ಜರುಗಿತ್ತು. 1 ತಿಂಗಳು 1 ಸಮಾರಂಭ ಸರಳವಾಗಿ ಸಂಭ್ರಮವಾಗಿ ದಿನದಲ್ಲೇ ಆಚರಿಸುವುದರ ಮೂಲಕ ತಮ್ಮ ಜಾಣ್ಮೆಯನ್ನು ಮೆರೆದಿದ್ದಾರೆ. ಸುಮಾರು 6.5 ಕೋಟಿಯ ಒಂದು ಪ್ರಾಜೆಕ್ಟ್ ಅವರದಾಗಿತ್ತು. ಯಾವುದೇ ಒಂದು ವೆಚ್ಚವಿಲ್ಲದೆ ಆ ಹಣವನ್ನು ಯಾವ ಪ್ರಾಜೆಕ್ಟಿಗಾಗಿ ಕಲೆಕ್ಟ್ ಮಾಡಿದ್ದಾರೆ ಅದಕ್ಕೆ ವಿನಿಯೋಗಿಸುವುದರ ಮೂಲಕ
ತುಂಬ ಒಂದು ಇತಿಮಿತಿಯಲ್ಲಿ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಈ 6.5 ಕೋಟಿ ವೆಚ್ಚದ ಪ್ರಾಜೆಕ್ಟ್ನಲ್ಲಿ ನಾವು 1975 ಬ್ಯಾಚ್ನವರು. ನನ್ನ ಸ್ನೇಹಿತ ಬನ್ನಾಡಿ ನಾರಾಯಣಾಚಾರಿ ವೇದಿಕೆ ಇರಬೇಕಿತ್ತು ಇವತ್ತು. ಅವನು ಇಲ್ಲೆಲ್ಲೋ ನಮ್ಮ ಸೋಷಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ವಿಡಿಯೋಗ್ರಾಫರ್, ನನ್ನ ಫ್ರೆಂಡು ಚಂದ್ರಶೇಖರ್ ನಾವ್ಡ ಇಲ್ಲೇ ಇದ್ದಾನೆ. ಮಾನಂಬಳ್ಳಿ ಚಂದ್ರಶೇಖರ್ ಹೆಗಡೆ ಕೂಡ ಇಲ್ಲೇ ಇರಬೇಕು. ನಾವೆಲ್ಲ 1975 ಬ್ಯಾಚ್ನವರು. ಈ 6.5 ಕೋಟಿಯಲ್ಲಿ 67 ಲಕ್ಷವನ್ನು ನಾವು ಒಂದೇ ಬ್ಯಾಚಿನವರು 1975 ಬ್ಯಾಚ್ನವರು ಒಟ್ಟು ಮಾಡಿ ಕೊಟ್ಟಿದ್ದೇವೆ. ಅದರಲ್ಲಿ ನನ್ನ ಸ್ನೇಹಿತ ಬನ್ನಾಡಿ ನಾರಾಯಣಾಚಾರ್ ಮೊದಲು 50 ಲಕ್ಷವನ್ನು ತನ್ನ ಗುರುಗಳು ದಿವಂಗತ ಕಾರ್ಕಳ ರಾಮಚಂದ್ರ ಉಡುಪರ ಸ್ಮರಣಾರ್ಥ ಟೆಕ್ ಪಾರ್ಕನ್ನು ನಿರ್ಮಾಣ ಮಾಡುವುದರೊಂದಿಗೆ ಅದರ ನಂತರ 5 ಲಕ್ಷವನ್ನು ಅದರ ಮೇಂಟೆನೆನ್ಸ್ ಅಭಿವೃದ್ಧಿಗೆ ಇನ್ನೊಂದು 5 ಲಕ್ಷ ಕೊಟ್ಟು 55 ಲಕ್ಷ ಅವನು ಕೊಟ್ಟ ನಂತರ ನಾವೆಲ್ಲ ಸ್ನೇಹಿತರು ಒಟ್ಟುಗೂಡಿ 12 ಲಕ್ಷ ಒಟ್ಟು ಮಾಡಿ 67 ಲಕ್ಷದ ಕೊಡುಗೆಯನ್ನು ಕೊಟ್ಟೆವು. ಇದರ ಮುಂದಾಳತ್ವವನ್ನು ನಾನು ತೆಗೆದುಕೊಂಡೆ. ಯಾಕಂತ ಹೇಳಿದರೆ ಈವಾಗಿನ ಪ್ರಿನ್ಸಿಪಾಲ್ ಜಗದೀಶ್ ನಾವ್ಡ್ರು ಪಾದರಸದಂತೆ ಕೆಲಸ ಮಾಡೋದು ಮಾತ್ರ ಅಲ್ಲ, ಹಳೆ ವಿದ್ಯಾರ್ಥಿಗಳೊಂದಿಗೆ ಇಟ್ಟುಕೊಂಡ ನಿರಂತರ ಸಂಪರ್ಕ. ಇಲ್ಲಿ ನಾನು ಈ ಹಳೆ ವಿದ್ಯಾರ್ಥಿಗಳನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಇಲ್ಲಿನ ಯುವಕ ಮಂಡಳಿಗಿರ್ಬೋದು, ಹಳೆ ವಿದ್ಯಾರ್ಥಿಗಳು ಈ ಶಾಲೆಗೆ ಕೊಡುತ್ತಿರುವ ಸಹಾಯ ಸಹಕಾರ ನೋಡಿದರೆ ನಿಜವಾಗಿ ಮನಸ್ಸು ತುಂಬಿ ಬರ್ತದೆ. ಈ ಒಂದು ಸಹಾಯ ಯಾವತ್ತೂ ಮುಂದುವರಿಯಲಿ ಅಂತ ನಾನು ಆಶಿಸ್ತಾ, ಇಲ್ಲೊಂದು ಮಾತು, ನನ್ನ ಸ್ನೇಹಿತ ನಾರಾಯಣಾಚಾರ್ ಅವನು ಉಪಸ್ಥಿತನಿದ್ದರೆ ಬಹುಶಃ ನಾನು ಇದನ್ನು ಹೇಳೋದು ಸರಿಯಾಗ್ತಿರಲಿಲ್ಲ, ಮುಖಸ್ತುತಿ ಆಗ್ತಿರ್ಬೋದು. ಆದರೆ ಅವನು ಈ ವೇದಿಕೆಯಲ್ಲಿ ಇಲ್ಲದಿರುವುದರಿಂದ ಅವನ ಕುರಿತು ಒಂದೆರಡು ಮಾತು ಹೇಳಲೇಬೇಕು. ಅವನೇನು ಅದಾನಿ ಅಥವಾ ಅಂಬಾನಿ ಅಲ್ಲ, ಇನ್ಫೋಸಿಸ್ ನಾರಾಯಣ ಮೂರ್ತಿಯೂ ಅಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಹಾಗಾಗಿ ನನ್ನಾಗೆ ಒಂದು ಸಣ್ಣ ಉದ್ಯಮಿ ಕೂಡ ಅಲ್ಲ. ಅವನೊಬ್ಬ ನಿವೃತ್ತ ಉದ್ಯೋಗಿ. ನಿವೃತ್ತಿಗೊಂಡು ತನ್ನ ನಿವೃತ್ತಿಯ ಹಣದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಕೊಡಬಲ್ಲನಾದರೆ ಅವನೆಷ್ಟು ಶ್ರೀಮಂತನಿರಬಹುದು. ಹಣ ಇರುವವರೆಲ್ಲ ಶ್ರೀಮಂತರಲ್ಲ, ಹೃದಯ ಶ್ರೀಮಂತಿಗಿರುವವರು ಮಾತ್ರ ಶ್ರೀಮಂತರನ್ನಿಸ್ತಾರೆ. ಆ ನಿಟ್ಟಿನಲ್ಲಿ ನನ್ನ ಸ್ನೇಹಿತ ನನ್ನ ಹೆಮ್ಮೆ. ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮಕ್ಕಳಿಗೆ ಹೇಳುವುದಾದರೆ, ಮಕ್ಕಳೇ, ನೀವೇ ನಮ್ಮ ಮುಂದಿನ ಪ್ರಜೆಗಳು, ನಮ್ಮ ನಾಯಕರು. ನೀವು ದುಡಿಯೋ ಹೊತ್ತಿನಲ್ಲಿ ನಿಮ್ಮ ದುಡಿಮೆಯ ಒಂದು ಅಂಶವನ್ನು ಸಮಾಜಕ್ಕಾಗಿ ತೆಗೆದಿಡಿ. ಆಂಗ್ಲ ಭಾಷೆಯಲ್ಲಿ ಒಂದು ಗಾದೆ ಇದೆ, ನಾವು ಪಡೆದದ್ರಿಂದ ನಮ್ಮ ಜೀವನ ಸಾಗ್ತದೆ, ನಾವು ಕೊಡುವುದರಿಂದ ಅದೆಷ್ಟೋ ಜೀವಗಳು ಸಂಭ್ರಮಿಸ್ತವೆ. ಈ ದಿನ ಒಂದು ಸ್ಮರಣೀಯ ದಿನ. ಯೋಗ ನಾವಿಬ್ಬರು ಸ್ನೇಹಿತರು ಒಂದೇ ವೇದಿಕೆ ಹಂಚಿಕೊಳ್ಳಬಹುದಿತ್ತು. ಕಾರಣಾಂತರದಿಂದ ಈ ಸಮಾರಂಭ ಮುಂದುವರಿದ್ದರಿಂದ ನನ್ನ ಸ್ನೇಹಿತ ನಾಳೆ ಬರಲಿದ್ದಾನೆ. ಆದರೆ ಇವತ್ತು ಒಟ್ಟಿಗೆ ನಮಗೆ ವೇದಿಕೆ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಒಂದು ಮಾತು, ಶಾಲಾ ಪುಸ್ತಕದ ಹುಡುಗಳಾಗಬೇಡಿ. ಪಾಠೇತರ ಚಟುವಟಿಕೆಗಳೊಂದಿಗೆ ಯಾವುದಾದರೊಂದು ಹವ್ಯಾಸ ಬೆಳೆಸಿಕೊಳ್ಳಿ. ನಿಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ನೀವು ಪ್ರತಿಯೊಬ್ಬರೂ ವಿಶಿಷ್ಟ ವ್ಯಕ್ತಿ. ಅದಕ್ಕಾಗಿ ನೀವು ಸ್ವಾಭಿಮಾನ ಹಾಗೂ ಆತ್ಮವಿಶ್ವಾಸವನ್ನು ಯಾವಾಗಲೂ ನಿಮ್ಮ ಜೊತೆಯಲ್ಲಿರಲಿ. ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ. ಯಾಕಂತ ಹೇಳಿದರೆ ಒಂದು ಕ್ರೀಡೆಯಲ್ಲಿ ಸೋಲು ಮತ್ತು ಗೆಲುವು ಜೀವನದ ಭಾಗವಾಗುತ್ತದೆ. ಆವಾಗ ಜೀವನದಲ್ಲಿ ಸೋಲು ಸ್ವಾಭಾವಿಕ ಅನ್ನುವ ಒಂದು ವಿಷಯ ಬರುತ್ತದೆ, ಒಂದು ಸತ್ಯ ನಿಮಗೆ ಗೊತ್ತಾಗ್ತದೆ. ಇವತ್ತು ನನ್ನ ಸ್ನೇಹಿತ ದಿವಂಗತ ರಾಮಚಂದ್ರ ಉಡುಪರ ಹೆಸರಿನಲ್ಲಿ ಒಂದು ದೊಡ್ಡ ಒಂದು ಸ್ಮಾರಕ ಕಟ್ಟಿಕೊಟ್ಟ. ಯಾಕಂತ ಹೇಳಿದರೆ ಆ ರಾಮಚಂದ್ರ ಉಡುಪರು ಅವನ ಜೀವನದಲ್ಲಿ 8ನೇ ತರಗತಿಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ಅವನ ಎಲ್ಲ ವಿದ್ಯಾಭ್ಯಾಸದ ಹೊಣೆಯನ್ನು ಅವರು ಹೊತ್ತಿದ್ದರು. ಅವನಿಗೊಬ್ಬನಿಗೆ ಮಾತ್ರ ಅಲ್ಲ, ನನಗೂ ನನ್ನ ಜೀವನದಲ್ಲಿ ಕೂಡ ನನ್ನ ಪಾಲಿಗೂ ಕೂಡ ಅವರು ದೇವರು. ನಾನು ಅವ್ರನ್ನ ದೇವರಂತಲೂ ಪ್ರಾರ್ಥಿಸ್ತೇನೆ. ನಾನು ಅವ್ರನ್ನ ನಂಬಿದ್ದೇನೆ. ಅವರ ನಡವಳಿಕೆಯೂ ಹಾಗಿತ್ತು. ನಾನು ಒಂದು ಕಾಲದಲ್ಲಿ
2ನೇ PUCಯಲ್ಲಿರುವಾಗ ನನಗೆ 20 ರೂಪಾಯಿ ತಿಂಗಳ ಫೀಸ್ ಕೊಟ್ಟುದು ತುಂಬ ಕಷ್ಟವಾಗ್ತಿತ್ತು. ಸಮಯಕ್ಕೆ ಸರಿಯಾಗಿ ಸಂದರ್ಭದಲ್ಲಿ ಫೀಸ್ ಕೊಟ್ಟುದು ನನಗೆ ಸಾಧ್ಯ ಆಗ್ತಿರಲಿಲ್ಲ. ನನ್ನ ತಂದೆಯವರಿಗೆ 6 ಜನ ಮಕ್ಕಳು, ನಾವು 5 ಜನ ಮಕ್ಕಳು ಬೇರೆ ಬೇರೆ ತರಗತಿಗಳಲ್ಲಿ ಓದ್ತಿದ್ದೆವು. ಅಣ್ಣ ಕಾಲೇಜು, ನಾನು 2nd PUC, ನನ್ನ ತಂಗಿಯಂದಿರು ಬೇರೆ ಬೇರೆ ಕ್ಲಾಸು. ಆವಾಗ ಕೋಟ ವಿವೇಕ ಜೂನಿಯರ್ ಕಾಲೇಜಲ್ಲಿ ಒಂದು ಕ್ರಮ ಇತ್ತು, ಫೀಸ್ ಕೊಡದಿದ್ದವ್ರನ್ನ ಒಂದು 5 ನಿಮಿಷ ಹೊರಗೆ ನಿಲ್ಲಿಸೋದು, ಪಾಠದ ಹೊರಗೆ ನಿಲ್ಲಿಸೋದು. ನಾವೆಲ್ಲ ಸ್ವಲ್ಪ ಮಧ್ಯಮ ವರ್ಗದ ಮಕ್ಕಳು, ನಮಗೆ ಅದೆಲ್ಲ ತುಂಬ ಮನಸ್ಸಿನ ಮೇಲೆ ಪರಿಣಾಮ ಆಗ್ತಿತ್ತು. ನಾನು ಆ ವರ್ಷ ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕನಾಗಿದ್ದೆ. ನನ್ನ ತಲೆಯಲ್ಲಿ ಬಹಳಷ್ಟು ಇತ್ತು, ನಾನೊಬ್ಬ ವಿದ್ಯಾರ್ಥಿ ನಾಯಕ, ನನಗೆ ಅವಮಾನ ಮಾಡ್ತಾರೆ ಅಂತೇಳಿ. ತಂದೆಯವರೊಟ್ಟಿಗೆ ಜಗಳಕ್ಕಾದಾಗ ಜಗಳ ಸ್ವಲ್ಪ ವಿಷಮತೆಗೆ ಹೋಯಿತು. ತಂದೆಯವರಿಗೆ ನಾನೇನೋ ಹೇಳಿದ ಮೇಲೆ ನನ್ನ ತಂದೆಯವರ ಗುಣ ಇಲ್ಲಿ ಹೆಚ್ಚಿನವರು ಅವರ ಹಳೆ ವಿದ್ಯಾರ್ಥಿಗಳಿಗೆ ಗೊತ್ತು. ಕೋಪ ಅವರ ಮೂಗಿನ ಮೇಲೆ ಇರ್ತಾಯಿತ್ತು. ಅವರು ಶಿಕ್ಷೆ ಯಾವ ರೀತಿ ಕೊಡ್ತಿದ್ರು ಅಂತ ಹೇಳಿದರೆ, ದಂಡಂ ದಶಗುಣಂ ಅನ್ನುವುದೇ ಅವರ ಒಂದು ಧ್ಯೇಯವಾಗಿತ್ತು. ಅವರಿಗೇನು ಹೇಳಿದವು ನಾನು, ಇನ್ನು ನನ್ನ ತಂದೆ ನನ್ನ ಕೊಂದೇ ಹಾಕ್ತಾರೆ ಅನ್ನುವ ಒಂದು ಹೆದರಿಕೆಯಿಂದ ಭಯದಿಂದ ದೂರದ ನಮ್ಮ ಬಯಲಿನ ಒಂದು ದೊಡ್ಡ ಬಾವಿಗೆ ಹೋಗಿ ಹಾರಿದೆ, ಜೀವ ತಗೊಳ್ತೇನೆ ಅಂತೇಳಿ. ಮರುದಿನ ನನ್ನ ತಂದೆ ಪ್ರಿನ್ಸಿಪಾಲ್ ರಾಮಚಂದ್ರ ಉಡುಪುರ ಕ್ಯಾಬಿನ್ನಲ್ಲಿ ಬಂದು ಗೋಳೋ ಅಂತ ಅಳುತ್ತಿದ್ದರು. ಆವಾಗ ನನಗೆ ನನ್ನ ತಪ್ಪಿನ ಅರಿವಾದದ್ದು. ತಂದೆಯವರಲ್ಲಿಯೂ ಪ್ರಿನ್ಸಿಪಾಲ್ರಲ್ಲಿಯೂ ಕ್ಷಮಾಪಣೆ ಕೇಳಿದೆ. ಪ್ರಾಯಶಃ ನಾನು ಆ ದಿನ ನನ್ನ ತಂದೆಯವರ ಹತ್ರ ಕ್ಷಮೆ ಕೇಳದಿದ್ದರೆ ನನ್ನನ್ನು ನಾನು ಜೀವಮಾನದಲ್ಲೇ ಕ್ಷಮಿಸ್ಕೊಳ್ತಿರಲಿಲ್ಲ. ಯಾಕೆಂತ ಹೇಳಿದರೆ, ಈ ಘಟನೆಯಾದ 6 ತಿಂಗಳಲ್ಲಿ ನಾನು ನನ್ನ ತಂದೆಯವರನ್ನು ಕಳೆದುಕೊಂಡಿದ್ದೆ. ರಾಮಚಂದ್ರ ಉಡುಪರು ಆ ಕ್ಷಣದಲ್ಲಿ ನನಗೆ ಸ್ಕಾಲರ್ಶಿಪ್ ಕೊಡುವುದರ ಮೂಲಕ, ಇನ್ಮೇಲೆ ನೀನು ಫೀಸ್ ಕೊಟ್ಟಬೇಕಾಗಿಲ್ಲ, ಅಷ್ಟೂ ಅಲ್ಲದೆ ಇನ್ಮೇಲೆ ನೀನು ಎಷ್ಟು ಓದುತ್ತೀಯ, ಡಿಗ್ರಿ ಆಗಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಲಿ, ನಾನು ನಿನ್ನ ಫೈನಾನ್ಷಿಯಲ್ ಗಾರ್ಡಿಯನ್, ನಿನ್ನ ತಂದೆ ಹತ್ರ 1 ರೂಪಾಯಿನೂ ಕೇಳಬಾರ್ದು ಅಂತ ಹೇಳಿದರು. ನನಗೆ ಆ ದಿವಸ ಅನಿಸಿದ್ದು, ಪ್ರಾಯಶಃ ಈ ಭೂಮಿಯಲ್ಲಿ ಮಳೆ ಬೆಳೆ ಆಗ್ತಿರೋದು ಅಂತಹ ಮಹಾನ್ ವ್ಯಕ್ತಿಗಳಿಂದ ಅಂತ ಆ ದಿನ ತಿಳಿದುಕೊಂಡೆ. ಆ ದಿನ ನನಗೆ ಫೀಸ್ ಕಟ್ಟಲಿಕ್ಕೆ ಎಷ್ಟು ಕಷ್ಟ ಸತ್ಯದ ಪರಿಸ್ಥಿತಿ ನನಗೆ ಅರಿವಿರುವುದರಿಂದ ಇವತ್ತು ಅದೆಷ್ಟೋ ಮಕ್ಕಳಿಗೆ ದೇವರು ನನಗೆ ಒಂದು ದೇವರ ಮೂಲಕ ಅಂತ ಹೇಳ್ಬೋದು, ನಾನು ಮಾಡಿದ ದೇವರ ಮೂಲಕ ನಾನು ಅದೆಷ್ಟೋ ಮಕ್ಕಳ ಫೀಸ್ ಕಟ್ಟುವ ಒಂದು ಯೋಗ್ಯತೆ ನನಗೆ ಬಂದಿದೆ. ಆದ್ದರಿಂದ ಇವತ್ತಿನ ಮಕ್ಕಳಿಗೆ ಇನ್ನೊಂದು ಮಾತು ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಒಂದು ಆದರ್ಶ ವ್ಯಕ್ತಿಯನ್ನು ಆರಿಸಿಕೊಳ್ಳಿ. ಆದರ್ಶ ವ್ಯಕ್ತಿಗಳು ಪಿಕ್ಚರ್ ಆ್ಯಕ್ಟರ್ಸ್ ಅಥವಾ ಕ್ರಿಕೆಟರ್ಸ್ ಅಲ್ಲ. ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅತ್ತೆ ಮಾವಂದಿರಾಗಿರ್ಬೋದು, ಸಹೋದರರಾಗಿರ್ಬೋದು, ಊರಿನ ಯಾರೇ ವ್ಯಕ್ತಿ ಆಗಿರ್ಬೋದು, ಅವರಲ್ಲಿರುವ ಆದರ್ಶ ಗುಣಗಳನ್ನು ನಿಮ್ಮ ಜೀವನದಲ್ಲಿ ಅವಲಂಬಿಸಿಕೊಳ್ಳಿ. ಅದರ ಮೂಲಕ ನಿಮ್ಮ ಬದುಕು ಬಂಗಾರವಾಗಲಿ, ಬದುಕಿನಲ್ಲಿ ನೀವು ಶ್ರೇಷ್ಠ ವ್ಯಕ್ತಿಗಳಾಗಿ, ಆ ಮೂಲಕ ಹುಟ್ಟಿದ ಊರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಎಲ್ಲರಿಗೂ ಗೌರವ ತನ್ನಿ. ಈ ಮಾತು ಮುಗಿಸುವುದರ ಹೊತ್ತಿಗೆ ಪ್ರಾಯಶಃ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಂತೆ ಕಾಣುತ್ತೆ. ನನ್ನ ಸ್ನೇಹಿತ ಇರಲಿಲ್ಲ, ಅವನ ಟೈಮನ್ನು ಸ್ವಲ್ಪ ತಗೊಂಡಿರ್ಬೇಕು ನಾನು. ಏನೇ ಇದ್ದರೂ ಕೂಡ ಇಲ್ಲಿನ ಹಳೆ ವಿದ್ಯಾರ್ಥಿಗಳು, ಇಲ್ಲಿನ ಸಂಚಾಲಕರು, ಇಲ್ಲಿನ ಪರವೂರ ಮಾನ್ಯರು, ಗಣ್ಯರು, ಇಲ್ಲಿನ ಅಧ್ಯಾಪಕ ವೃಂದ, ಕೊನೆಗಾಗಿ ಒಂದು ಮಾತು ಹೇಳ್ತಾ, ನಮ್ಮ ಲಚ್ಚು ಮಾಸ್ಟ್ರು, ನಮ್ಮ ನಾರಾಯಣಾಚಾರ್ಯ, ನಮ್ಮ ಫ್ರೆಂಡನ್ನು ಮೀಟ್ ಮಾಡಲಿಕ್ಕೆ ಹೋಗುವಾಗ, ಸರ್ ಅವ್ರು ನಿಮ್ಮ ಸ್ನೇಹಿತರಂತೆ, ನಿಮ್ಮ ಕ್ಲಾಸ್ಮೇಟ್ ಅಂತೆ, ಹೋಗಿ ಮೀಟ್ ಮಾಡ್ತಿದ್ದೆ ಅಂತ ಹೇಳಿದರು. ಆಯ್ತು ಮಾಸ್ಟರ್, ಹೋಗಿ, ಅವನು ಒಳ್ಳೆ ಹುಡುಗ, ಹೋಗಿ ಅಂತ ಹೇಳಿದೆ. ಸಂಕೋಚದಿಂದ ಹೋಗಿ ಬಂದರೆ, ಏನು ಮಾಸ್ಟರ್ ಮಾತಾಡಿದರೆ? ಹೌದು ಮಾತಾಡಿದ್ದೇವೆ ಸರ್ ಅಂತ ಹೇಳಿದರು. ನಾನು ಮಾಸ್ಟರ್ ಹತ್ರ ಕೇಳಿದೆ, ಮಾಸ್ಟರ್ ನಿಮ್ಮದು ನಿರೀಕ್ಷೆ ಏನು ನನ್ನ ಸ್ನೇಹಿತನಿಂದ ಅಂತ. ಸರಳ ಸೌಮ್ಯದ ಸಂಕುಚಿತ ಭಾವದ ನಮ್ಮ ಲಚ್ಚು ಮಾಸ್ಟರು ಸರ್ ಏನೋ ಒಂದು ಅಮೌಂಟ್ ಹೇಳಿದರು. ಅವರು ಬಹು ಸಂಕುಚಿತದಿಂದ ನನಗೆ ಮನಸ್ಸಿನಲ್ಲಿ ನಗು ಬಂತು. ಆದರೆ ನನ್ನ ಸ್ನೇಹಿತ ನನ್ನ ಲಚ್ಚು ಮಾಸ್ಟರ್ ನಿರೀಕ್ಷೆಯ ಡಬಲ್ ಅಮೌಂಟ್ ಕೊಟ್ಟು, ಅವನಿಗೆ ಈ ಶಾಲೆ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ, ಕೊಟ್ಟು ಈ ಶಾಲೆ ಒಂದು ಇಲ್ಲಿಗೆ ಅದು ಅಲ್ಲದೆ ಬಂದು ಇಲ್ಲಿನ ವ್ಯವಸ್ಥೆನೆಲ್ಲ ನೋಡಿ ನನ್ನ ಹತ್ರ ಸಂತೋಷದಿಂದ ಎಲ್ಲ ಹಂಚಿಕೊಂಡಿದ್ದಾನೆ. ಅದು ಆ ಲಚ್ಚು ಮಾಸ್ಟರ್ ಗುಣವನ್ನು ಅವನಿಗೆ ಹೊಗಳಿದ್ರಲ್ಲಿ ಅವನಿಗೆ ಬಾಯ ಸಾಕಾಗ್ತಿರಲಿಲ್ಲ. ಲಚ್ಚು ಮಾಸ್ಟರ್, ಯು ಆರ್ ರಿಯಲಿ ಇಂಪ್ರೆಸ್ ಮೀ ಆಲ್ಸೋ. ನಿಮ್ಮಂಥ ಒಬ್ಬರು ಸರಳ ಸಜ್ಜನಿಕೆಯ
ಅಧ್ಯಾಪಕರು ಮುಖ್ಯೋಪಾಧ್ಯಾಯರು ಈ ಶಾಲೆಯಲ್ಲಿ ಇರುವವರೆಗೆ ಈ ನಿಮ್ಮ ಹಳೆ ವಿದ್ಯಾರ್ಥಿ ವೃಂದ, ಈ ಶಾಲಾ ವ್ಯವಸ್ಥಾಪನಾ, ಈ ಅಮೃತ ಮಹೋತ್ಸವದ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಹೇಳುತ್ತಾ, ನನಗೆ ಅವಕಾಶಕ್ಕಾಗಿ ಅಭಿನಂದಿಸ್ತಾ ನನ್ನ ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್.